ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಉಗಾಂಡದ ಒಂದು ಸುಪ್ರಸಿದ್ಧವಾದಂತಹ ಒಂದು ಸ್ಥಳದಲ್ಲಿದ್ದೇನೆ. ಈ ಸ್ಥಳವನ್ನು ನೋಡಲಿಕ್ಕೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ನಾನು ಇಲ್ಲಿ ಗಮನಿಸಿದ್ದೀನಿ. ಇದೊಂದು ಸುಪ್ರಸಿದ್ಧವಾದಂತಹ ಒಂದು ಸ್ಥಳ. ಏನು ಈ ಸ್ಥಳದ ವಿಶೇಷತೆ ಅಂತ ಹೇಳಿ ನೀವು ನನ್ನನ್ನು ಕೇಳಿದರೆ, ವಿಶೇಷವಾಗಿ ಇದು ಉಗಾಂಡ ಮಾರ್ಟರ್ಸ್ ಇದರ ಸ್ಮರಣಾರ್ಥಕವಾಗಿ ನಿರ್ಮಿಸಲಾಗಿರುವಂತಹ ಒಂದು ಸ್ಮರಣೆಯ ಸಂಕೇತ. ಇಲ್ಲಿ ಸುಮಾರು 22 ಉಗಾಂಡಕ್ಕೆ ವಿಶ್ವಾಸಕ್ಕೆ ರಕ್ತಸಾಕ್ಷಿಯಾದಂತಹ ಒಂದು ಸುಪ್ರಸಿದ್ಧವಾದಂತಹ ಸ್ಥಳ ಇದು. ಉಗಾಂಡದ ಕಂಪಾಲ ಒಂದು ಸ್ಥಳದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈ ಒಂದು ಸ್ಥಳದಲ್ಲಿ ಸುಮಾರು ಜನರನ್ನು ತಮ್ಮ ವಿಶ್ವಾಸಕ್ಕಾಗಿ ಇಲ್ಲಿ ಹತ್ಯೆ ಮಾಡಲಾಯಿತು, ಅವರನ್ನು ಸಾಯಿಸಲಾಯಿತು. ಆದ್ದರಿಂದ ಆ ಒಂದು ಸ್ಮರಣಾರ್ಥಕವಾಗಿ ಕಟ್ಟಿರುವಂತಹ ಇದೊಂದು ಸುಪ್ರಸಿದ್ಧವಾದಂತಹ ಸ್ಥಳವನ್ನು ನೀವೆಲ್ಲರೂ ಕೂಡ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನಾನು ಇದನ್ನು ನಿಮಗೆಲ್ಲರೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಇದೊಂದು ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದೊಂದು ಸುಪ್ರಸಿದ್ಧವಾದಂತಹ ಒಂದು ಸ್ಥಳ. ಅಂದರೆ ಪ್ರತಿಯೊಬ್ಬ ಉಗಾಂಡದ ಕ್ರೈಸ್ತರಿಗೂ ಕೂಡ ಇದೊಂದು ತುಂಬ ಅವಿಸ್ಮರಣೀಯವಾದಂತಹ ಒಂದು ಸ್ಥಳ. ಹಾಗೂ ಕೂಡ ಘಟನೆಯೂ ಕೂಡ ಈ ಘಟನೆಯನ್ನು ಸ್ಮರಿಸುತ್ತಾ ಈ ಒಂದು ಅತಿ ದೊಡ್ಡ ಗಾತ್ರದ ಒಂದು ಸ್ಮರಣೆಯ ಇದನ್ನು ಮಾಡಲಾಗಿದೆ. ಮುಂದೆ ಹೇಳ್ತೇನೆ ಏನು ಇದರ ವಿಶೇಷತೆ ಅಂತ ಹೇಳಿ. ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಈ ಒಂದು ಪುಣ್ಯಸ್ಥವಾದಂತಹ ಸ್ಥಳದಲ್ಲಿ ನಾನು ಇಲ್ಲಿದ್ದೀನಿ. ಇಲ್ಲಿ ನೀವು ಮೊದಲನೇದಾಗಿ ಕಾಣ್ತೀರಾ. ಇಲ್ಲಿ ಉಗಾಂಡದಲ್ಲಿ ಹತ್ಯೆಯಾದಂತಹ ಎಲ್ಲ ರಕ್ತಸಾಕ್ಷಿಗಳ ಹೆಸರುಗಳನ್ನು ಇಲ್ಲಿ ಬರೆಯಲಾಗಿದೆ. ಇವರು ತಮಗಾಗಿ ನಮಗಾಗಿ ಅಂದರೆ ವಿಶ್ವಾಸಕ್ಕಾಗಿ ಅವರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಒಂದು ಸ್ಮರಣೆಯ ಈ ಒಂದು ದೇವಾಲಯಕ್ಕೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. This is the holy way where the three saints passed: Pope Paul VI, Pope John Paul II and Mother Teresa. ಈ ಒಂದು ಪವಿತ್ರವಾದಂತಹ ದ್ವಾರದಲ್ಲಿ ಪೋಪ್ ಪೌಲ್ VI, ದ್ವಿತೀಯ ಜಾನ್ ಪೌಲರು ಹಾಗೂ ಮದರ್ ತೆರೆಸರವರು ಈ ಒಂದು ದ್ವಾರದ ಮುಖಾಂತರ ಒಳಗಡೆ ಪ್ರವೇಶಿಸಿದರು ಅಂತ ಹೇಳಿ ಇಲ್ಲಿ ಇತಿಹಾಸಕಾರರು ಹೇಳ್ತಾರೆ. And this is the church where the church was constructed, where the altar is. That is where the leader, Saint Charles Sprunger, was kicked from. But before the church was not there, he was kicked from where the altar is, and we are going to move at the altar and we see his relic, a piece of his backbone. ಈ ಒಂದು ಪವಿತ್ರವಾದಂತಹ ಈ ಒಂದು ಆಲಯದ ಬಲಿಪೀಠವನ್ನು ಇಲ್ಲಿ ನೀವು ನನ್ನ ಎದುರುಗಡೆ ಕಾಣುತ್ತೀರಾ. ಈ ಒಂದು ಪವಿತ್ರವಾದಂತಹ ಬಲಿಪೀಠದ ಈ ಕೆಳಗಡೆ ಇಲ್ಲಿ ಮೊದಲು ದೇವಾಲಯ ಇರಲಿಲ್ಲ. ಇಲ್ಲಿ ಮೊದಲನೇದಾದಂತಹ ರಕ್ತಸಾಕ್ಷಿಯನ್ನು ಇಲ್ಲಿ ಹತ್ಯೆ ಮಾಡಲಾಗಿತ್ತು ಎಂಬುದಾಗಿ ಇಲ್ಲಿ ಇವರು ನಮಗೆ ವಿಶೇಷವಾಗಿ ತಿಳಿಸ್ತಾರೆ. ಇದೊಂದು ದೇವಾಲಯವನ್ನು ನೋಡ್ತಾ ಇದ್ದರೆ ನನಗೆ ಭವಿಷ್ಯ ತುಂಬ ಖುಷಿಯಾಗುತ್ತೆ. ಅಷ್ಟೊಂದು ವಿಶ್ವಾಸಭರಿತವಾದಂಥ ಒಂದು ಸ್ಥಳ, ಪುಣ್ಯ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಾಗದು. ಇಷ್ಟೊಂದು ತುಂಬ ಸೊಗಸಾಗಿ ನಿರ್ಮಿಸಲಾಗಿದೆ. ಇದನ್ನು ನಾವು ಇವರ ಬಾಯಿಂದ ಕೇಳೋಣ ಮುಂದೆ ಏನು ಹೇಳ್ತಾರೆ ಅಂತೇಳಿ. So we are going to see the backbone, the relic of Charles Sprunger, okay, at the altar. So okay. So right here, under the altar, there is a red light under the altar. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಬಲಿಪೀಠದ ಕೆಳಗಡೆ ಇಲ್ಲಿ ನೀವು ಈ ಒಂದು ಪುಣ್ಯವಾದಂಥ ಸ್ಥಳದಲ್ಲಿ ಅವರ ಒಂದು ಬೆನ್ನಿನ ಒಂದು ಮೂಳೆಯನ್ನು ಇಲ್ಲಿ ಇರಿಸಲಾಗಿದೆ. This is where St. Charles was kicked from on 3rd of June 1886. And inside here there is a glass. Inside the glass there is a chain. In the center of the chain there is something small tied on a red string. That's a piece of the backbone of Charles Sprunger. ಈ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಚಾರ್ಲ್ಸ್ ಸ್ಪ್ರಂಗರ್ ಇವರ ಒಂದು
ಬೆನ್ನಿನ ಮೂಳೆಯ ಭಾಗವನ್ನು ಇಲ್ಲಿ ಇರಿಸಲಾಗಿದೆ. ಇದೊಂದು ಸುಂದರವಾದಂತಹ ಒಂದು ಪವಿತ್ರವಾದಂತಹ ಒಂದು ಸ್ಥಳ. ಇದನ್ನು ಇಲ್ಲಿ ನಾವು ನೋಡ್ಬೋದು. ಇದನ್ನು ನನಗೆ ಈ ಒಬ್ಬ ವ್ಯಕ್ತಿ ನನಗೆ ಇದರ ಬಗ್ಗೆ ನನಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. Then the seating capacity, the church accommodates 1,000 people. 1,000. ಈ ಒಂದು ದೇವಾಲಯ ಸುಮಾರು 1,000 ಜನರನ್ನು ಒಂದೇ ದಿವ್ಯ ಬಲಿಪೂಜೆಗೆ ಒಂದೇ ಬಲಿಪೂಜೆಯಲ್ಲಿ ಇವರು ಭಾಗವಹಿಸ್ಬೋದು ಅಂತ ಹೇಳ್ತಾರೆ. And now from here we are going to see how Saint Jasranga was killed. ಓಕೆ, ಇಲ್ಲಿಂದ ನಾವು ಹೇಗೆ ಚಾರ್ಲ್ಸ್ ರಂಗ ಇವರನ್ನು ಹತ್ಯೆಗೈಯಲಾಯಿತು ಎಂಬುದರ ಬಗ್ಗೆ ನಾವು ಹಂತವಾಗಿ ಇದನ್ನು ತಿಳಿದುಕೊಳ್ಳೋಣ. ಇವಾಗ ಅವರ ಒಂದು ಪ್ರತಿಮೆಯನ್ನು ನಾವು ಇಲ್ಲಿ ಮೊಟ್ಟ ಮೊದಲನೇದಾಗಿ ಗ್ಲಾಸಿನ ಪ್ರತಿರೂಪದಲ್ಲಿ ನಾವು ಕಾಣ್ತದೆ ಇಲ್ಲಿ. ಇದನ್ನು ನೀವು ನೋಡ್ಬೋದು. ಕರೋಲಿ ಲವಂಗ ಇವರ ಪೂರ್ಣವಾದಂತಹ ಹೆಸರು. ಇವರ ಒಂದು ಗಾಜಿನ ಒಂದು ಪ್ರತಿರೂಪ ಇಲ್ಲಿ ಅವರು ಇರಿಸಲಾಗಿದೆ. ಸುಂದರವಾದಂತಹ ಈ ದೇವಾಲಯವನ್ನು ನೀವು ನೋಡ್ತಾ ಇದ್ರೂ ಕೂಡ ನಿಮಗೆ ಅನ್ನಿಸ್ಬೋದು, ಬಹುಶಃ ಇದೊಂದು ಪುಣ್ಯವಾದಂತಹ ಸ್ಥಳ. ಈ ಸ್ಥಳಕ್ಕೆ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ. ಅದನ್ನು ನಿಮಗೆಲ್ಲರಿಗೂ ಕೂಡ ಹಂಚಿಕೊಳ್ತೇನೆ. There is no holy water here because of COVID. ಈ ಒಂದು ದೇವಾಲಯದಿಂದ ಸ್ವಲ್ಪ ಹೊರಗಡೆ ಬಂದೆ, ಯಾಕೆಂದರೆ ಇಲ್ಲಿ ಹೇಗೆ ಅವರನ್ನು ಹತ್ಯೆ ಮಾಡಲಾಯಿತು ಎಂಬುದರ ಪೂರ್ಣ ವಿವರವನ್ನು ನಮಗೆ ಕೊಡ್ತೀನಿ ಅಂತ ಹೇಳಿದರು. ನೀವು ಗಮನಿಸ್ಬೋದು. ಇದೊಂದು ಪೂರ್ತಿ ಸ್ಮಾರಕ. ಈ ಸ್ಮಾರಕವನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ. ಅದೇ ಒಂದು ವಿಶೇಷತೆ ಈ ಒಂದು ಸ್ಥಳದಲ್ಲಿ ಬಂದಿರುವಂಥದ್ದು. ನೀವು ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಹೇಗೆ ಪೋಪ್ ಜಗದ್ಗುರುಗಳು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಒಳಗಡೆ ಹೋದರು ಎಂಬುದಾಗಿ. Yes, the church has 22 pillars represent the 22 Catholic martyrs. Okay, the pillars are 22. Okay, ಈ ಒಂದು ಕಂಬಗಳನ್ನ ನೀವು ನೋಡ್ತಾ ಇದ್ದೀರಾ. ಇದು ಸುಮಾರು 22 ಈ ರೀತಿಯಾದಂತಹ ಕಂಬಗಳನ್ನು ಹಾಕಲಾಗಿದೆ. 22 ರಕ್ತ ಸಾಕ್ಷಿಗಳನ್ನು ಇದು ಈ ಒಂದು ಕಂಬ ನೆನಪಿಸುತ್ತೆ. Now we are going to see how Saint Jasranga was killed, the leader of the martyrs. He was burnt alive. Okay. From the legs to the head in a slow fire. Okay. Because they wanted him to feel more pain. Okay. ಈ ಒಂದು ಸ್ಥಳವನ್ನು ನಾವು ನೋಡಲಿಕ್ಕೆ ಹೋಗ್ತಿರುವಂಥದ್ದು ವಿಶೇಷವಾಗಿ ಈ 22 ಜನರ ಒಬ್ಬ ಮುಂದಾಳಾಗಿದ್ದಂಥ ಲವಂಗ ಇವರ ದೇಹವನ್ನು ಹೇಗೆ ಸುಡಲಾಯಿತು ಎಂಬುದನ್ನು ನಾವು ಹಂತವಾಗಿ ತಿಳಿದುಕೊಳ್ಳಲಿಕ್ಕೆ ಅಂಥೇಳಿ ನಾವು ಮುಂದೆ ಸಾಗ್ತಾ ಇದ್ವಿ. ಈ ಒಂದು ಸ್ಮಾರಕದಿಂದ ಅವರನ್ನು ಹೇಗೆ ಹತ್ಯೆಗೈದರು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಅಂತೇಳಿ ಅವರ ಜೊತೆಯಲ್ಲಿ ಹೋಗ್ತಾ ಇದ್ವಿ ಅದನ್ನು ನೋಡಲಿಕ್ಕೆ. ಯಾಕೆಂದರೆ ಅವರನ್ನು ಹೆಚ್ಚು ನೋವು ಕೊಟ್ಟು ಸಾಯಿಸಬೇಕು ಅನ್ನೋದು ಅದು ಅವರಿಗೆ ಹೆಚ್ಚು ನೋವನ್ನು ಕೊಟ್ಟರು. ಅದು ಹೇಗೆ ಅಂತ ಹೇಳಿದರೆ ಹಂತವಾಗಿ ಸ್ವಲ್ಪ ಸುಟ್ಟು ಅವರನ್ನು ಹತ್ಯೆಗೈತಾರೆ. ತಮ್ಮ ವಿಶ್ವಾಸಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದಂಥ ಒಂದು ಸ್ಥಳಕ್ಕೆ, ಪುಣ್ಯ ಸ್ಥಳಕ್ಕೆ ಇವಾಗ ನಾವು ಬರ್ತಾಯಿದ್ದೀವಿ. ಆ ಒಂದು ಸ್ಥಳವನ್ನು ಇಲ್ಲಿ ನನ್ನ ಎದುರುಗಡೆ ನೀವು ನೋಡ್ಬೋದು. ಬನ್ನಿ ತೋರಿಸ್ತೀನಿ ಹೇಗೆ ಅವರನ್ನು ಹತ್ಯೆಗೈಲಾಯಿತು ಅಂತ ಹೇಳಿದ್ರೆ. ಇಂಥ ವಿಚಿತ್ರವಾಗಿ ಅವರನ್ನು ಹತ್ಯೆಗೈದರು ಅಂತ ಹೇಳಿ ಇಲ್ಲಿ ತೋರಿಸಲಾಗುತ್ತೆ. So that is the leader, Charles Ranga, and that's how he was killed. He was burnt alive from the legs up to the head on a slow fire, and the martyrs were killed because of worshiping God. ಈ ಒಂದು ಸ್ಥಳದಲ್ಲಿ ಉಗಾಂಡದ ಈ ರಕ್ತಸಾಕ್ಷಿಗಳ ಮುಂದಾಳಾಗಿದ್ದಂತಹ ಲವಂಗ ಇವರನ್ನು ಹಂತವಾಗಿ ಬೆಂಕಿಯಲ್ಲಿ ಸುಡಲಾಯಿತು. ಇದನ್ನು ನೀವು ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಅವರು ಹೇಗೆ ಬೆಂಕಿಯನ್ನು ಹಾಕಿ ಇವ್ರನ್ನ ಸುಟ್ಟರು ಅಂತ ಹೇಳಿ ಇಲ್ಲಿ ನಮಗೆ ಅಲ್ಲಿ ತೋರಿಸಲಾಗ್ತಾ ಇದೆ.
This team invited the missionaries, Mutesa one. ಓಕೆ, ಇವರು ಉಗಾಂಡಕ್ಕೆ ಮಿಷನರಿಗಳನ್ನ ಸ್ವಾಗತ ಮಾಡಿದ್ರು. Then his son ordered the martyrs to be killed. Mwanga, the second, he ordered the martyrs to be killed. ಈ ರಾಜ ವಿಶೇಷವಾಗಿ ಇವರನ್ನು ಹತ್ಯೆ ಮಾಡಲಿಕ್ಕೆ ಆರ್ಡರನ್ನು ಕೊಟ್ಟರು. Now we are going to see the pavilion where we celebrate Martyrs Day. ಈಗ ನಾವು ಎಲ್ಲಿ ಈ 29 ಜನರನ್ನು ಹತ್ಯೆಗೈದಂತಹ ಒಂದು ಸ್ಥಳ ಎಲ್ಲಿ ನೀವು ಕಾಣ್ತೀರಾ, ಅವರೆಲ್ಲ ಫೋಟೋಗಳನ್ನು ಇಲ್ಲಿ ಹಾಕಲಾಗಿದೆ. ಆದರೆ ಈ ಸ್ಮಾರಕವನ್ನು ನೀವು ಗಮನಿಸ್ತಾ ಇದ್ದರೆ ಉಗಾಂಡದಲ್ಲಿ ಕ್ರೈಸ್ತ ವಿಶ್ವಾಸ ಹೇಗೆ ಬೆಳೀತು, ಆ ವಿಶ್ವಾಸದಲ್ಲಿ ಎಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಎಂಬುದನ್ನು ನಾವು ಎಲ್ಲ ಕೂಡ ಇಲ್ಲಿ ಗಮನಿಸ್ಬೋದು. ಇದೇ ಒಂದು ವಿಶೇಷತೆ ಈ ಒಂದು ಸ್ಥಳದಿಂದ. ಈ ಒಂದು ಸ್ಥಳವನ್ನು ಗಮನಿಸಿದಂತಹ ನಿಮಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. That is the new house. ಇದೊಂದು ವಿಶೇಷವಾದಂತಹ ಸ್ಥಳ. ಇದನ್ನು ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ನೀವು ಈ ಕಡೆ ನನ್ನ ಎಡಗಡೆ ಬಲಗಡೆ ಮತ್ತು ಸುತ್ತ ನೀವು ಕಾಣ್ಬೋದು. ಇಲ್ಲಿ ಜೂನ್ 3ನೇ ತಾರೀಕು ಹಬ್ಬವನ್ನು ಆಚರಿಸಲಾಗುತ್ತೆ. ವಿಶೇಷವಾಗಿ ಎಲ್ಲ ಮೃತ ಹೊಂದಿದಂತಹ ಈ ರಕ್ತ ಸಾಕ್ಷಿಗಳಾದಂತಹ ಇವರೆಲ್ಲರ ಸ್ಮರಣೆಗಾಗಿ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಹಬ್ಬವನ್ನು ಆಚರಿಸಲಿಕ್ಕೆ ಅಂತ ಹೇಳಿ ಒಂದು ಸುಂದರವಾದಂತಹ ಒಂದು ಸ್ಥಳವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಈ ಸ್ಥಳವನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇದೊಂದು ರೀತಿಯಾದಂತಹ ನಾವು ಸ್ಟೇಡಿಯಂಗಳನ್ನು ಗಮನಿಸಿದ್ದೀವಿ. ಅದೇ ರೀತಿಯಾದಂತಹ ಒಂದು ಪವಿತ್ರವಾದಂತಹ ಸ್ಥಳವನ್ನು ಇಲ್ಲಿ ತುಂಬ ಸುಂದರವಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲಾಗುತ್ತೆ. ಇಲ್ಲಿ ವಿಶೇಷವಾಗಿ ಬರುವಂತಹ ಎಲ್ಲ ಯಾತ್ರಿಕರು ಕೂಡ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸ್ಬೋದು. ಹಂತವಾಗಿ ಈ ಒಂದು ಸ್ಥಳವನ್ನು ಇಲ್ಲಿ ನಿರ್ಮಿಸಿರೋದನ್ನು ನೀವು ಕಾಣ್ತೀರಾ. ಅದೇ ರೀತಿ ಸುಂದರವಾಗಿ ಕೂಡ ಇದೆ. ಮಧ್ಯದಲ್ಲಿ ನೀರಿದೆ. ಮುಂದೆ ಪೀಠವನ್ನು ಪೀಠವನ್ನು ನಿರ್ಮಿಸಲಾಗಿದೆ. ಅದು ಕೂಡ ತುಂಬ ಸೊಗಸಾಗಿದೆ. ಅದನ್ನು ನೋಡೋಕ್ಕೂ ಕೂಡ ನಮಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಈ ಒಂದು ಸ್ಥಳದಲ್ಲಿ ಕುಳಿತು ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನೋಡಿ, ಇದು ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಷ್ಟೊಂದು ಸುಂದರವಾಗಿ ನಿರ್ಮಿಸಿದಂತಹ ಒಂದು ಮಂಟಪವನ್ನು, ದಿವ್ಯ ಬಲಿ ಪೂಜೆಯ ಒಂದು ಸಭಾಂಗಣವನ್ನು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ. ಅಂತಹ ಸುಂದರವಾದಂತಹ ಸಭಾಂಗಣ ಇಲ್ಲಿ ನಿಮ್ಮ ಮುಂದೆ ಕಾಣ್ತಾ ಇದೆ. ನೀವು ಹಿಂದೆ ನೋಡ್ಬೋದು. ಅದೇ ರೀತಿ ಜನರೆಲ್ಲರೂ ಕೂಡ ಈ ಒಂದು ಗ್ಯಾಲರಿಗಳಲ್ಲಿ ಕುಳಿತು ದಿವ್ಯ ಬಲಿ ಪೂಜೆಯಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸ್ಬೋದು. ಆದ್ದರಿಂದ ಇದೊಂದು ಸುಂದರವಾದಂತಹ ಸ್ಥಳ. ಈ ಒಂದು ಸ್ಥಳವನ್ನು ನನಗೆ ನಮ್ಮ ಸ್ನೇಹಿತ ಜಿಮ್ಮ ಎಂಬಂತಹ ವ್ಯಕ್ತಿ ನನಗೆ ಇದರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಈ ಒಂದು ಪವಿತ್ರವಾದಂತಹ ಸ್ಥಳ. So we are going to touch the water. We take it to be holy because the Tripos have blessed it. And after killing the martyrs, soldiers used to wash weapons from there. Okay. So the blood of the martyrs was washed from there. ಓಕೆ, ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ನೀರನ್ನು ಮುಟ್ಟೋದರ ಮುಖಾಂತರ ಈ ಪವಿತ್ರವಾದಂತಹ ಒಂದು ನೀರು ಈ ಒಂದು ಯಾತ್ರಿಕರು ವಿಶೇಷವಾಗಿ ರಕ್ತ ಸಾಕ್ಷಿಗಳಾದಂಥ ಇವರ ಇದೊಂದು ಪವಿತ್ರವಾದಂತಹ ನೀರು. ಇದರ ನೀರಿಂದ ಎಲ್ಲರೂ ಕೂಡ ಬಂದಂತಹ ಪ್ರತಿಯೊಬ್ಬರು ಕೂಡ ತಮ್ಮ ತಲೆ ಮೇಲೆ ಹಾಕ್ಕೊಳ್ತಾರೆ. ಅದೇ ರೀತಿ ತಮ್ಮ ಮುಖಗಳನ್ನು ಕೂಡ ತೆಳೆದುಕೊಡ್ತಾರೆ. ಅದೇ ಭಕ್ತಿಯಿಂದ ಎಲ್ಲ ಕೂಡ ಮಾಡ್ತಾರೆ. ಅದನ್ನು ನಾನು ಕೂಡ ಈಗ ಮಾಡಿದೆ. ಮುಖವನ್ನು ನಾನು ನೀರಿನಿಂದ ತೊಳೆದೆ. ನಾನು ಭವಿಷ್ಯ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪವಿತ್ರವಾದಂತಹ ಸ್ಥಳದಿಂದ ಅದೇ ರೀತಿಯಾದಂತಹ ಆಶೀರ್ವಾದಗಳನ್ನು ಇಲ್ಲಿಂದ ನಿಮಗೆಲ್ಲರೂ ಕೂಡ ಕೋರ್ತೇನೆ. ಈ ಸುಂದರವಾದಂತಹ ಒಂದು ಸ್ಥಳವನ್ನು ನಿಮಗೆ ತೋರಿಸ್ಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅದು ಕೂಡ ಇದು ಉಗಾಂಡದ ಕಂಪಲಾದಲ್ಲಿರುವಂತಹ ನಂಗೊಂಗೋ ಎಂಬಂತಹ ಒಂದು ವಿಶೇಷವಾದಂತಹ ಸ್ಥಳದಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಈ ಒಂದು ಮಂಟಪವನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಈ ಮಂಟಪವನ್ನು ನೀವು ನೋಡಿದರೆ 4 ದಾರಿಗಳು ಇಲ್ಲಿದೆ. 4 ದಾರಿಗಳು ಶಿಲುಬೆಯನ್ನು ಸಂಕೇತಿಸುತ್ತದೆ. ಅದೇ ರೀತಿ ಈ ಒಂದು ಸ್ಥಳಕ್ಕೆ ಪೋಪ್ ಫ್ರಾನ್ಸಿಸ್ ಅವರು ಕೂಡ ಇಲ್ಲಿಗೆ ಬಂದು ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿದ್ದಾರೆ.
ಅದೊಂದು ವಿಶೇಷತೆ ಈ ಒಂದು ಪವಿತ್ರ ಸ್ಥಳದಲ್ಲಿ. ಯಾಕೆ ಈ ಒಂದು ನಮ್ಗೊಂಗೋ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ಇದರ ವಿಶೇಷತೆ ನಮ್ಗೊಂಗೋ ಅಂತ ಹೇಳಿದ್ರೆ ಹಿಂದಿನಿಂದ ಎಂಬುದಾಗಿ. ಹಿಂದಿನಿಂದ ಇವರು ಈ ರಕ್ತಸಾಕ್ಷಿಗಳು ಎಲ್ಲಿಂದ ಬಂದರು ಅಂತ ಕೇಳುವಾಗ ಹಿಂದಿನಿಂದ ಬಂದರು ಅಂತ ಹೇಳುವಂತಹ ರೀತಿಯಲ್ಲಿ ಇದರ ಒಂದು ಹೆಸರು ಕೂಡ ಬದಲಾಗಿದೆ. ಆದ್ದರಿಂದ ಈ ಸ್ಥಳವನ್ನೇ ಕೂಡ ನಮ್ಗೊಂಗೋ ಎಂಬಂತಹ ಒಂದು ಹೆಸರಿನಿಂದ ಇದನ್ನು ಕರೀತಾರೆ. ಅದೇ ಒಂದು ವಿಶೇಷತೆ ಈ ಒಂದು ಸ್ಥಳದಲ್ಲಿ. ಅದೇ ರೀತಿ ಈ ಸ್ಥಳದಲ್ಲಿ ರಕ್ತಸಾಕ್ಷಿಗಳಾದಂತಹ ಎಲ್ಲರನ್ನ ಗಮನಿಸ್ತಾ ಬಂದು ಇಲ್ಲಿ ಸಾಕಷ್ಟು ಜನರ ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿ ವಿವಿಧ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಇದನ್ನು ನೀವು ಇಲ್ಲಿ ನೋಡ್ಬೋದು. ಸುಂದರವಾದಂತಹ ಒಂದು ಸ್ಥಳ. ಬಹುಶಃ ನನಗೂ ಕೂಡ ತುಂಬ ಒಳ್ಳೆಯ ಒಂದು ಸ್ಥಳ ಅನ್ನಿಸ್ತು. ಅದನ್ನು ನಾನು ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ.